ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಅಷ್ಟೇ ಮನುಷ್ಯ ಅಂದಮೇಲೆ ತುಂಬ ವಿಚಾರಗಳಲ್ಲಿ ಆತಂಕ, ಭಯ ಮತ್ತು ತುಂಬ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತೀವಿ. ಯಾವ ವಿಚಾರದ ಬಗ್ಗೆ ನಾವು ದೇವರಲ್ಲಿ ಕೇಳ್ಕೋಬೇಕು ಅನ್ನೋದೇ ನಮಗೆ ಗೊತ್ತಿರಲ್ಲ. ಯಾವ ವಿಚಾರ ಕೇಳ್ಕೋಬೇಕು, ಯಾವ ವಿಚಾರ ಕೇಳ್ಕೋಬಾರ್ದು ಅನ್ನೋ ರೀತಿ ನಮ್ಗೆ ಅನಿಸ್ಬಿಟ್ಟಿರುತ್ತೆ. ಅಷ್ಟು ತುಂಬ ಬೇಜಾರಾಗ್ಬಿಟ್ಟಿರ್ತೀವಿ ಲೈಫಲ್ಲಿ. ಏನೇ ಅಂದ್ಕೊಂಡಿರೋ ಕೆಲಸಗಳು ತಾನೇ ಏನೂ ಆಗ್ತಾಯಿಲ್ಲ ನಮ್ಮ ಲೈಫಲ್ಲಿ ಅನ್ನೋ ರೀತಿ ನಮಗೆ ಬೇಜಾರು, ಹತಾಶೆ, ಕೋಪ ಎಲ್ಲವೂ ಕೂಡ ನಮ್ಮಲ್ಲಿ ತುಂಬಿಕೊಂಡು ನಾವು ಲೈಫ್ನ ಸಾಗಿಸ್ತಾ ಇರ್ತೀವಿ. ಆ ಥರ ನಿಮ್ಮ ಲೈಫಲ್ಲೂ ಆಗಿದ್ದರೆ ನೀವು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ರಾಯರಲ್ಲಿ ನೀವು ಕೇಳ್ಕೋಬೇಕು, ರಾಯರು ಕಡೆಯಿಂದ ನಿಮಗೆ 100% ಪ್ರತಿಫಲ ಸಿಗಬೇಕು ಅನ್ನೋರಾದರೆ ನಾನು ಹೇಳೋ ಅಂಥ ಈ ಒಂದು ಸಂಕಲ್ಪನ ಮಾಡ್ಕೊಳ್ಳಿ. ತೆಂಗಿನಕಾಯಿ ಸಂಕಲ್ಪ. ಇದನ್ನು ನೀವು ಮನೇಲೇ ಮಾಡ್ಬೋದು. ಹೆಣ್ಮಕ್ಳಾದ್ರೂ ಮಾಡ್ಬೋದು, ಗಂಡು ಮಕ್ಕಳಾದ್ರೂ ಮಾಡ್ಬೋದು. ಇದಕ್ಕೆ ಬೇಕಾಗಿರೋದು ತೆಂಗಿನಕಾಯಿ ಮತ್ತು ರಾಯರು ವಿಗ್ರಹನೋ ಫೋಟೋ ಏನಾದರೂ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ನೀವು ಯೂಸ್ನ ಮಾಡಿಕೊಂಡು ನೀವು ಈ ಪೂಜೆನ ಮಾಡಿ ಕಂಪ್ಲೀಟ್ನ ಮಾಡ್ಬೋದು. ಇದನ್ನು 5 ಗುರುವಾರ ಮಾಡಲೇಬೇಕು ಕಂಪಲ್ಸರಿ. ನೀವು ಒಂದು ದಿವಸ ಮಾಡ್ಬೋದಾ, 3 ದಿವಸ ಮಾಡ್ಬೋದಾ ಅಂತ ಅಂದರೆ ಅದು ಸಾಧ್ಯ ಇಲ್ಲ. ಸಂಕಲ್ಪನ ಮಾಡ್ಕೊಂಡ್ಮೇಲೆ 5 ವಾರ ನೀವು ಕಂಪ್ಲೀಟ್ನ ಮಾಡಬೇಕು. ಮತ್ತು 5 ಗುರುವಾರಗಳ ಕಾಲನೂ ಕೂಡ ನೀವು ನಾನ್ ವೆಜ್ನ ಮನೇಲಿ ಮಾಡೋಗೂ ಇಲ್ಲ, ತಿನ್ನೋಗೂ ಇಲ್ಲ. ಗುರುವಾರ ಪೂಜೆ ಮಾಡೋ ದಿವಸ ಸಾತ್ವಿಕ ಆಹಾರನೇ ತಿನ್ನಬೇಕು. ಬೆಳಿಗ್ಗೆ ನೀವು ಯಾವುದೇ ತರಹದ ತಿಂಡಿಗಳನ್ನ ತಿನ್ನೋ ಆಗಿಲ್ಲ. ಅದ್ರ ಬದಲಿಗೆ ಹಾಲು ಅಥವಾ ಹಣ್ಣನ್ನ ಸೇವನೆನ ಮಾಡ್ಬೋದು. ಇಲ್ಲ ನೀವು ಬೆಳಿಗ್ಗೆ ತಿನ್ನಲ್ಲ, ಉಪವಾಸ ಇರ್ತೀನಿ ಅಂದರೂ ತೊಂದರೆ ಇಲ್ಲ, ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನೀವು ವ್ರತ ಮಾಡೋ ದಿವಸ, ಸಂಕಲ್ಪ ಮಾಡೋ ದಿವಸ ನೀವು ಉಪವಾಸ ಇದ್ದರೆ. ಇನ್ನು ಮಧ್ಯಾಹ್ನದ ಹೊತ್ತು ನೀವು ಅನ್ನದಲ್ಲಿ ಮಾಡಿರೋವಂಥ ಯಾವುದೇ ರೀತಿ ಪದಾರ್ಥನ ಸೇವನೆ ಮಾಡೋ ಆಗಿಲ್ಲ. ಅದ್ರ ಬದಲಾಗಿ ನೀವು ಚಪಾತಿ, ರೋಟಿ, ರವೆ ಉಪ್ಪಿಟ್ಟು ಆ ಥರ ಇನ್ನೇನಾದರೂ ನೀವು ಅದ್ರ ಬದಲಿಗೆ ಊಟನ ಮಾಡ್ಬೋದು. ನೀವು ಅನ್ನ ಸಾಂಬಾರೇ ತಿನ್ನಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಆಗ್ತಾ ಇರೋವಂಥ ಪದಾರ್ಥನ ತಿನ್ನಬೇಕು. ಏನೇ ಪದಾರ್ಥ ನೀವು ತಿಂದರೂ ಕೂಡ ಸಾತ್ವಿಕ ಆಹಾರನೇ ನೀವು ಆವತ್ತಿನ ದಿವಸ ಊಟ ಮಾಡಬೇಕು. ಮತ್ತು ಸಂಜೆ ಹೊತ್ತು ಯಾವುದೇ ರೀತಿ ಊಟನ ನೀವು ತಗೊಳ್ಳೋಂಗಿಲ್ಲ. ಹಣ್ಣು ಅಥವಾ ಹಾಲನ್ನ ಸೇವನೆನ ಮಾಡಿ ನೀವು ಮಲ್ಕೋಬೇಕು. ಚಾಪೆ ಮೇಲೇ ಮಲ್ಕೋಬೇಕು, ಹಾಸಿಗೆ ಮೇಲೆ ಮಲ್ಗೋ ಆಗಿಲ್ಲ. ಮತ್ತು ತುಂಬ ಶುದ್ಧವಾಗಿ ನೀವು ಮಾಡಬೇಕು. ಇನ್ನು 5 ವಾರ ನಾನು ಸ್ಟಾರ್ಟ್ ಮಾಡಬೇಕು ಅಂತ, ಬಟ್ ಮಿಡಲಲ್ಲೇ ನನ್ನ ಪೀರಿಯಡ್ಸ್ ಆಗಿಬಿಟ್ಟೆ, ಏನು ಮಾಡೋದು ಅನ್ನೋರಾದರೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನೀವು ನೆಕ್ಸ್ಟ್ ಕಂಟಿನ್ಯೂಟಿ ಮಾಡ್ಬೋದು. ಇಲ್ಲ ನೀವು ಮಾಡಲೇಬೇಕು ಅಂದರೆ ನಿಮ್ಮ ಮನೇಲಿ ಯಾರು ಇರ್ತಾರೋ ಮಕ್ಕಳು ಕೈಲಿದ್ರೂ ಕೂಡ ನೀವು ಪೂಜೆನ ಮಾಡಿಸಿ ನೀವು ಈ ವ್ರತನ ಕಂಪ್ಲೀಟ್ನ ಮಾಡ್ಬೋದು. ಏನೇ ತೊಂದರೆ ಆಗೋಲ್ಲ. ನೀವು ಇದನ್ನ ಸ್ಟಾಪ್ ಮಾಡಬೇಕು ಅಂತಂದರೆ ಯಾವುದೋ ಒಂದು ಸೂತಕ, ಏನೋ ಒಂದು ಅಹಿತಕರ ಘಟನೆ ನಿಮ್ಮ ಮನೇಲಿ ನಡೀತು ಅಂದರೆ ಮಾತ್ರ ಇದನ್ನ ಸ್ಟಾಪ್ ಮಾಡಬೇಕು. ಸುಮ್ಮನೆ ಸ್ಟಾರ್ಟ್ ಮಾಡಿ ಅಯ್ಯೋ ಆಗ್ತಾಯಿಲ್ಲ, 2 ವಾರ ಕಂಪ್ಲೀಟ್ ಮಾಡಿದೆ, ತುಂಬ ಕಟ್ಟುನಿಟ್ಟಾಗಿ ಮಾಡೋಕ್ಕಾಗಲ್ಲಪ್ಪ, ಏನೋ ಒಂದು ಸಿಲಿ ರೀಸನ್ ಇಟ್ಕೊಂಡು ನೀವು ಇದನ್ನ ದಯವಿಟ್ಟು ಸ್ಟಾಪ್ನ ಮಾಡೋಕ್ಕೆ ಹೋಗಬೇಡಿ. ನೀವು ಕಂಪ್ಲೀಟ್ ಮಾಡಿ ನೋಡಿ. ಮಾಡ್ತಾ ಇದ್ದಾಗಲೇ ರಾಯರು ಏನಾದರೂ ಒಂದು ನಿಮ್ಮ ಲೈಫ್ಗೆ ನೀವು ಯಾವ ವಿಚಾರಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡಿದ್ದೀರೋ ಅದರಲ್ಲಿ ಕೆಲವು ಬದಲಾವಣೆಗಳನ್ನ ರಾಯರು ತಂದೇ ತರ್ತಾರೆ. ಎಷ್ಟೊಂದು ತೀರಾ ಹಲವಾರು ವಿಚಾರಗಳಿರುತ್ತೆ. 2 3 ವಿಚಾರಗಳನ್ನ ಇಟ್ಕೊಂಡು ನೀವು ಸಂಕಲ್ಪನ ಮಾಡೋಕ್ಕೆ ಹೋಗಬಾರ್ದು. ಕೇವಲ ಒಂದು ವಿಚಾರ, ಈ ಸಂದರ್ಭಕ್ಕೆ, ಈ ಸಮಯಕ್ಕೆ ನಿಮ್ಗೆ ಯಾವುದು ತುಂಬ ಇಂಪಾರ್ಟೆಂಟು, ಯಾವುದು ತುಂಬ ಅವಶ್ಯಕತೆ ಇದೆ ಅಂತಿರೋ ಆ ಒಂದು ವಿಚಾರಕ್ಕೆ ಮಾತ್ರ ನೀವು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ. ಇದನ್ನು ನೀವು ರಾಯರಿಗೆ ಗುರುವಾರದ ದಿವಸ ಎಲ್ಲ ಶ್ರದ್ಧಾ ಭಕ್ತಿಯಿಂದ ಪೂಜೆನ ನೆರವೇರಿಸ್ಬೇಕು. ಆದರೆ ರಾಯರಿಗೆ ಗಂಧನ ಹಚ್ಬಿಟ್ಟು ರಾಯರಿಗೆ ತುಳಸಿ ದಳನ ಇಟ್ಟು ನೀವು ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ರಾಯರಿಗೆ ತುಪ್ಪದ ದೀಪನ ಹಚ್ಚಿ ನೀವು ರೆಡಿನ ಮಾಡ್ಕೋಬೇಕು ಮೊದಲಿಗೆ. ಆ ನಂತರ ಒಂದು ತೆಂಗಿನಕಾಯಿ ತೊಗೋಬೇಕು. ತುಂಬ ಚೆನ್ನಾಗಿರೋವಂಥ ತೆಂಗಿನಕಾಯಿನ ತೊಗೋಬೇಕು. ಇದು 5 ವಾರನೂ ಕೂಡ ಕಂಟಿನ್ಯೂಸ್ ಆಗಿ ಇಡಬೇಕಾಗಿರೋವಂಥದ್ದು. ಅದರಿಂದ ಸ್ವಲ್ಪ ನೀರು ಎಲ್ಲ ಚೆನ್ನಾಗಿರೋವಂಥ ತೆಂಗಿನಕಾಯಿನ ತೆಗ್ದು ಅದು ನೀಟಾಗೆಲ್ಲ ಕ್ಲೀನ್ನ ಮಾಡಿಕೊಂಡು ತೆಂಗಿನಕಾಯಿನ ಪೂಜೆಗೆ ಯಾವ ರೀತಿ ಬೇಕು ಅದನ್ನ ರೆಡಿ ಮಾಡಿಕೊಂಡು ಅದಕ್ಕೂ ಸ್ವಲ್ಪ ಗಂಧ, ಒಂಚೂರು ಕುಂಕುಮನ ಇಟ್ಕೊಂಡು ಒಂದು ತಟ್ಟೆ ಮೇಲೆ, ತಾಮ್ರದ ತಟ್ಟೆನೇ ಬಳಸಬೇಕು. ಯಾವುದೇ ಕಾರಣಕ್ಕೂ ಸ್ಟೀಲ್ ತಟ್ಟೆನ ಬಳಸೋ ಆಗಿಲ್ಲ. ಹಿತ್ತಾಳೆ, ತಾಮ್ರ ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು. ನಿಮ್ಮ ಮನೇಲಿ ಯಾವುದು ಸಾಧ್ಯ ಆಗಲಿಲ್ಲ, ಯಾವುದು ಸಿಕ್ಕಲಿಲ್ಲ ತಾಮ್ರದ ತಟ್ಟೆ ಅಂದರೆ ಅಡಿಕೆ ಪ್ಲೇಟ್ ಬರುತ್ತಲ್ವ, ನಾವು ಕಾರ್ತಿಕ ಮಾಸದಲ್ಲೆಲ್ಲ ನಾವು ದೀಪ ಹಚ್ಚೋದಕ್ಕೆ ಯೂಸ್ ಮಾಡ್ತೀವಲ್ವ ಅಡಿಕೆ ಪ್ಲೇಟು, ಅದನ್ನು ನೀವು ಅಂಗಡಿಯಿಂದ ತಂದುಬಿಟ್ಟು ಅಡಿಕೆ ಪ್ಲೇಟ್ ಮೇಲೆ ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲೆ ಕಾಯಿನ ಇಟ್ಬಿಟ್ಟು, ಕಾಯಿನ ಅದ್ರ ಮೇಲೆ ಹಿಂಗೆ ಮಲಗ್ಸಾರು ಇಡ್ಬೋದು ಅಥವಾ ನೀವು ಕೂರಿಸ್ಬೋದು ಕಾಯಿನ. ಅಂದರೆ ರಾಯರು ಪಕ್ಕದಲ್ಲೇ ಇಡಬೇಕು, ಬಲಭಾಗದಲ್ಲಿ ಇಟ್ಬಿಟ್ಟು ಅದಕ್ಕೂ ತುಳಸಿ ದಳನ ಇಟ್ಬಿಟ್ಟು ನೀವು ನಿಮ್ಮ ಮನೇಲಿ ಮಂತ್ರಾಕ್ಷತೆ ಇಟ್ಕೋಬೇಕು. ಅಂದರೆ ನೀವು ಮಾಡಿರೋವಂಥ ಮಂತ್ರಾಕ್ಷತೆ ಎಲ್ಲ ಮಂತ್ರಾಲಯದಿಂದ ತಂದಿರೋವಂಥ ಮಂತ್ರಾಕ್ಷತೆ ಇದ್ದರೂ ಓಕೆ, ಅಥವಾ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಹೋಗಿರ್ತೀರಲ್ವ ರಾಯರು ಮಠಕ್ಕೆ, ಅಲ್ಲಿ ಹೋಗ್ಬಿಟ್ಟು ಮಂತ್ರಾಕ್ಷತೆನ ತಂದಿಟ್ಕೋಬೇಕು. ನಿಮ್ಮ ಮನೇಲಿ ಆಲ್ರೆಡಿ ಇದೆ ಅಂದರೆ ಅದನ್ನು ತೆಂಗಿನಕಾಯಿ ಮೇಲೆ ಇಟ್ಟು ನೀವು ಪೂಜೆನ ಮಾಡ್ಬೋದು. ಇಲ್ಲ ಅನ್ನೋರಾದರೆ ಮೊದಲು ನೀವು ಮಠಕ್ಕೆ ಹೋಗ್ಬಿಟ್ಟು ಮಂತ್ರಾಕ್ಷತೆನ ತೊಗೊಂಡು ಬಂದು ಆ ತೆಂಗಿನಕಾಯಿ ಮೇಲೆ ತುಳಸಿ ದಳ ಮತ್ತು ಮಂತ್ರಾಕ್ಷತೆನ ಇಟ್ಟು ನೀವು ಮೊದಲಿಗೆ
ಸಂಕಲ್ಪನ ಮಾಡ್ಕೋಬೇಕು. ಕಣ್ಣು ಮುಚ್ಚಿ ರಾಯರಿಗೆ ತುಪ್ಪು ದೀಪನೆಲ್ಲ ಹಚ್ಚಿಟ್ಟು ನೀವು ಮೊದಲಿಗೆ ರಾಯರಲ್ಲಿ ನಾನು ಈ ಕಾಯಿ ಸಂಕಲ್ಪನ ಮಾಡ್ತಾಯಿದ್ದೀನಿ ತಂದೆ, ನನ್ನದೊಂದು ಈ ಕಷ್ಟ ಈ ಥರ ಇದೆ ತಂದೆ, ನಾನು ಕಷ್ಟಪಟ್ಟು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ಕಷ್ಟಪಟ್ಟು ನಾನು ಈ ಸೇವೆಯನ್ನು ಮಾಡ್ತಿದ್ದೀನಿ ಅನ್ನಪ್ಪ, ನನಗೊಂದು ಪ್ರತಿಫಲನ ನನ್ನದೊಂದು ವಿಚಾರಕ್ಕೆ ನೀವು ಒಂದು ದಾರಿನ ತೋರಿಸಿ ನನ್ನಪ್ಪ ಅಂತ ಕೇಳಿಕೊಂಡು ನೀವು ಆ ನಂತರ ರಾಯರಿಗೆ ತುಪ್ಪದಾರತಿ ಮಾಡಲೇಬೇಕು. ಈ ಸಂಕಲ್ಪ ಮಾಡಬೇಕಾದ್ರೆ ರಾಯರಿಗೆ ಮೊದಲಿಗೆ ಮಾಡಿ ಆ ನಂತರ ತೆಂಗಿನಕಾಯಿಗೆ ತುಪ್ಪದಾರತಿನ ಮಾಡಬೇಕು. ಇದೇ ಥರ ನೀವು ಕಂಟಿನ್ಯೂಟಾಗಿ 5 ವಾರ ಮಾಡಬೇಕು. ಇವಾಗ ಬೆಳಿಗ್ಗೆ ನೀವು ಈ ಕಾಯಿನ ಇಟ್ಟು ಸಂಕಲ್ಪ ಸೇವೆನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಸಂಜೆ ಹೊತ್ತು ರಾಯರಿಗೆ ದೀಪನ ಅಂಟಿಸಿ ಸಾಕು, ತೊಂದರೆ ಇಲ್ಲ. ಇನ್ನು ಸಂಜೆ ಹೊತ್ತು ಬೇಕಾದ್ರೆ ನೀವು ಇದನ್ನ ಇದೇ ಥರ ಸಂಕಲ್ಪ ಸೇವೆನ ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಯಾವಾಗ ಸರಿ ಆಗುತ್ತೋ ಅವಾಗ ಮಾಡಿ, ರಾವುಗೆಲ್ಲ ನೋಡಿಕೊಂಡು ಮಾಡಿ ಅಷ್ಟೇ. ಆನಂತರ 5 ಗುರುವಾರ ಆದಮೇಲೆ ನೆಕ್ಸ್ಟು ಶುಕ್ರವಾರ ಬರುತ್ತಲ್ವ, 5ನೇ ಗುರುವಾರ ಕಂಪ್ಲೀಟ್ ಆಯಿತು. 5ನೇ ಗುರುವಾರದಲ್ಲಿ ನೆಕ್ಸ್ಟ್ ಡೇ ಬರುತ್ತಲ್ಲ ಶುಕ್ರವಾರ, ಅದನ್ನು ತೆಗೆದುಬಿಟ್ಟು ರಾಯರಿಗೆ ಮತ್ತೆ ಆರತಿನ ಮಾಡಿ ಆನಂತರ ಕಾಯಿನ ಎತ್ಕೊಂಡು ನೀವು ಅದರಲ್ಲಿ ಸ್ವೀಟ್ನ ಮಾಡಬೇಕು. ಸ್ವೀಟ್ನ ಮಾಡಿ ನಿಮ್ಮ ಮನೆಯವರೆಲ್ಲ ತಿನ್ನಬೇಕು. ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರೋರಿಗೆ ಅಕ್ಕಪಕ್ಕದವ್ರಿಗೆ ನೀವು ಹಂಚ್ಬೋದು. ಅದನ್ನು ಅಂದರೆ ಖಾರದ ಐಟಮ್ಗೆಲ್ಲ ಯೂಸ್ ಮಾಡೋಗಿಲ್ಲ ಕಾಯಿನ, ನಾನ್ ವೆಜ್ಗಾಗಿರ್ಬೋದು ಅಥವಾ ಸಿಹಿ ಊಟದಲ್ಲೇ ಖಾರ ಮಸಾಲೆ ಐಟಮ್ಗೆ ಯೂಸ್ ಮಾಡಿಬಿಡಿ. ದಯವಿಟ್ಟು ಅದನ್ನು ಪೊಂಗಲ್ ಮಾಡೋದು ಅಥವಾ ಪಾಯಸ ಮಾಡೋದು ಏನಾದರೂ ನಿಮ್ಗೆ ಏನು ಸರಿ ಆಗುತ್ತೋ ಅದಕ್ಕೆ ಅದನ್ನು ತೆಂಗಿನಕಾಯಿನ ಯೂಸ್ ಮಾಡಿಕೊಂಡು ನೀವು ಅದನ್ನು ಸೇವೆಯನ್ನು ಮಾಡ್ಬೋದು. ನೀವು ನಂಬಿಕೆ ಇಟ್ಟು ಮಾಡಬೇಕು. ನಂಬಿಕೆ ಇದ್ದರೆ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಕೆಲಸ ಆಗುತ್ತೆ ಅಂತ ಮಾಡೋಕ್ಕೋಗ್ಬಿಡಿ. ಆ ಥರ ನೀವು ಯಾವಾಗ ಸಂಶಯಪಟ್ಟು ಮಾಡ್ತಿರೋ ಕೆಲಸನ ಅರ್ಧಂಬರ್ಧ ಆಗೋಗ್ಬಿಡುತ್ತೆ, ಇದು ಕಂಪ್ಲೀಟ್ ಆಗೋಲ್ಲ. ಒಂದೇ ಮನಸ್ಸಿಂದ ನೀವು ಕೇಳಿಕೊಂಡು ರಾಯರಿಗೆ ಪೂಜೆ ಮಾಡಿದ್ರೆ 5 ವಾರ ಕಂಪ್ಲೀಟ್ ಆಯಿತಾ ಬಿಟ್ಬಿಡ್ಬೇಕು ನೀವು ಅಲ್ಲಿಗೆ. ರಾಯರಿಗೆ ನಾನು ಹೇಳಿದಾಯಿತು, ನನ್ನ ತಂದೆಗೆ ನಾನು ಹೇಳ್ಕೊಬಿಟ್ಟಿದ್ದೀನಿ ನನ್ನ ಕಷ್ಟನ, ಅವ್ರು ನೋಡ್ಕೋತಾರೆ ಇನ್ನು ಮುಂದಕ್ಕೆ. ನಾನೇನಕ್ಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳಿ. ನನ್ನ ಕೆಲಸ ಎಷ್ಟಿದೆ ನಾನು ಮಾಡ್ತೀನಿ, ನನ್ನ ತಂದೆನ ನಂಬಿದ್ದೀನಿ, ಅವ್ರ ಮೇಲೆ ನಾನು ಭಾರ ಹಾಕಿದ್ದೀನ, ಬಿಟ್ಬಿಡ್ಬೇಕು. 5 ವಾರ ಕಂಪ್ಲೀಟ್ ಆಯಿತು, 3 ವಾರ ಕಂಪ್ಲೀಟ್ ಆಯಿತು, ನನ್ನ ಲೈಫಲ್ಲಿ ಏನೂ ಚೇಂಜಸ್ ಆಗ್ತಾಯಿಲ್ಲ, ಈ ತೆಂಗಿನಕಾಯಿ ಸಂಕಲ್ಪ ಮಾಡಿದ್ರೆಲ್ಲ ಒಳ್ಳೇದಾಗುತ್ತೆ ಅಂದರು, ಆಗಲೇ ಇಲ್ವಲ್ಲ ಅಂದ್ಕೊಂಡು ಕೂತಿದ್ರೆ ಅದು ಆಗೋದೇ ಇಲ್ಲ. ದಯವಿಟ್ಟು ಹೇಳ್ತೀನಿ, ನೀವು ರಾಯರಿಗೆ ಹೇಳಿದ್ರ ರಾಯರ ಮೇಲೆ ಅದನ್ನು ಬಿಟ್ಬಿಡಿ. ರಾಯರು ನೆರವೇರಿಸೋದೇ ಇರೋದೇ ಇಲ್ಲ. 100% ನೆರವೇರಿಸ್ತಾರೆ. ನೀವು ನಂಬಬೇಕು, ನೆರವೇರಿಸಲಿ ಬಿಡಲಿ. ನೀವು ರಾಯರು ನಂಬಿದ್ದೀರಾ, ಯಾವ ರೀತಿ ಮಕ್ಕಳು ಅಪ್ಪ ಅಮ್ಮನ ನಂಬ್ಕೋತೀವಿ, ಅವ್ರು ಒಳ್ಳೇದು ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಅಪ್ಪ ಅಮ್ಮನ ನಂಬಿದ್ದೀವಿ ಅಷ್ಟೇ. ಅದೇ ರೀತಿ ರಾಯರು ನಮಗೆ ರಾಯರೇ ನಮ್ಮನ್ನ ಮಕ್ಕಳು ರೀತಿ ಅವ್ರು ನಮ್ಗೆ ಕಾಣೋದು. ಅವರು ತಂದೆ ಸ್ವರೂಪನೇ, ತಂದೆನೇ ರಾಯರು. ಅದೇ ರೀತಿ ನೀವು ಆ ತಂದೆನೇ ನಂಬಿದ ಮೇಲೆ ಏನಕ್ಕೆ ಭಯ ಪಡಬೇಕು? ಅವ್ರು ಎಲ್ಲಾದರೂ ನಮ್ಮನ್ನ ನಿಲ್ಲಿಸ್ಲಿ, ಯಾವ ಕಡೆ ಆದರೂ ಕರ್ಕೊಂಡು ಹೋಗಲಿ, ಅದು ತಂದೆಗೆ ಬಿಟ್ಟಿರೋದು. ಮಕ್ಕಳನ್ನ ಎಲ್ಲಿ ತಲುಪಿಸ್ಬೇಕು, ಎಲ್ಲಿ ಬಿಡಬೇಕು ಅಂತ ಅಲ್ವಾ? ಅದಕ್ಕೋಸ್ಕರ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಒಂದೇ ಮನಸ್ಸಿಂದ ಈ ಕೆಲಸನ ಮಾಡಿ ನೋಡಿ. ನಿಮ್ಮ ಮನೆಗಳಲ್ಲಿ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.